ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಇವತ್ತು ಒಳ್ಳೆ ಗ್ರೇವಿ ಮಾಡೋಣ. ಒಂದು ಚಪಾತಿಗಾಯಿತು, ಪೂರಿಗಾಯಿತು, ಚಪಾತಿಗಾಯಿತು, ಅನ್ನಕ್ಕಾಯಿತು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆ ಥರದ್ದು ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಅನ್ನ ರೆಡಿ ಆಯಿತು, ಚಪಾತಿಗೂ ಸಹ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಪಲ್ಯ ಒಂದು ಮಾಡೋದೊಂದೇ. ಅದು ಯಾವ ಪಲ್ಯ ಏನು ಎತ್ತ ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ಓಕೆನಾ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚಪಾತಿಗೂ ಆವಾಗಲೇ ಆಲ್ರೆಡಿ ಕಲಸಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ನೆನಿಲಿ. ನಾನು ಆವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ಪಲ್ಯನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳಿದ್ನಲ್ಲ ಫ್ರೆಂಡ್ಸ್. ಇವತ್ತಿನ ದಿನ ಆ ಒಂದು ಪಲ್ಯ ಯಾವುದರಿಂದ ಮಾಡ್ತೀವಿ, ಏನು ಎತ್ತ ಅಂತೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಗುಡ್ ಡಾಟ್ ಅಂತೇಳಿ ನಮ್ಮ ಒಂದು RCM ಕಂಪ್ನಿಯಲ್ಲಿ ಸಿಗುವಂಥ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಈಸಿಯಾಗಿ ಯಾವ ರೀತಿ ವೆಜಿಟೇರಿಯನ್ ಬೈಟ್ಸ್ ಮಾಡೋದು ಯಾವ ರೀತಿ ಅಂತೇಳಿ ತಿಳಿಸುವಂಥ ಒಂದು ಪ್ರಯತ್ನ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಸಹ ಒನ್ ಟೈಮ್ ಇದನ್ನು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಪ್ರಾಡಕ್ಟ್ಸ್ಗಳನ್ನು ನಮಗೆ ಹಾಗೆ ಗೊತ್ತಾಗಲ್ಲ, ಹೇಳೋದ್ರ ಮೂಲಕ ಗೊತ್ತಾಗಲ್ಲ, ಅವುಗಳನ್ನು ಯೂಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ನಿಮಗೆಲ್ಲ ಬೇಕಿತ್ತು ಅಂತಂದರೆ ನೆಟ್ಟಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ನಮ್ಮ ಒಂದು ಶಾಪಲ್ಲಿ ನೀವು ತೊಗೊಬೋದು, ಅಥವಾ ನಿಮ್ಮ ಒಂದು ಊರುಗಳಲ್ಲಿರುವಂಥ ಒಂದು ಬಜಾರ್ಸ್ಗಳಲ್ಲಿ ಹೋಗಿ ತೊಗೊಬೋದು. ನೆಟ್ಟಲ್ಲಿ ಚೆಕ್ ಮಾಡಿ, ಓಕೆನಾ. RCM ಪ್ರಾಡಕ್ಟ್ಸ್ಗಳಂತನ ಒಂದು ಚೆಕ್ ಮಾಡ್ಬೋದು, ಅಥವಾ RCM ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ಚೆಕ್ ಮಾಡ್ಬೋದು. ಆಮೇಲೆ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ಎಲ್ಲ ರೀತಿಯ ಒಂದು ವೀಡಿಯೋಸ್ಗಳು ನೆಟ್ಟಲ್ಲಿ ಸಿಗುತ್ತೆ. ನೀವು ಅದರಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಫಸ್ಟು ಈ ಒಂದು ಪ್ರಾಡಕ್ಟ್ಸ್ಗಳು ಯಾವ ರೀತಿ ಇರುತ್ತೆ ಅಂತೇಳಿ ನೀವು ತಿಳ್ಕೊಂಡಾಗ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಒಳ್ಳೆ ಒಂದು ಇಂಡಿಯನ್ ಪ್ರಾಡಕ್ಟ್ಸ್ಗಳು, ಹೆಲ್ದಿ ಪ್ರಾಡಕ್ಟ್ಸ್ಗಳು, ಒಂದು ಆರೋಗ್ಯವೇ ಭಾಗ್ಯ ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್, ಆ ರೀತಿಯಲ್ಲಿ ಇರುತ್ತೆ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು. RCM ಅಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ಸ್ಗಳು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಲೈವಲ್ಲಿ ಆಯಿತು, ಅಥವಾ ವೀಡಿಯೋಸ್ಗಳಲ್ಲಾಯಿತು, ಅಥವಾ ಶಾರ್ಟ್ಸ್ ವೀಡಿಯೋಸ್ಗಳಲ್ಲಾಯಿತು, ಯಾವಾಗಲೂ ತೋರಿಸ್ತಾ ಇರ್ತೀನಿ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ಈ ರೀತಿ ಇರುತ್ತೆ ಅಂತೇಳಿ. ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಕೇಳ್ತಾ ಇರ್ತೀರಾ ಲೈವಲ್ಲಿ RCM ಅಂದರೆ ಏನು ಅಂತೇಳಿ ಕೇಳ್ತಾ ಇರ್ತೀರಾ. ಅದ್ರದ್ದು ಸಹ ಕೆಲವೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಒಂದು ಚಾನಲ್ ಮೂಲಕ, ನೀವು ನೋಡ್ಬೋದು ಫ್ರೆಂಡ್ಸ್. ಒಂದು ಶಾಪನ್ನು ಸಹ ತೋರಿಸಿದ್ದೀನಿ, ಅದರಲ್ಲಿ ನಮ್ಮ ಒಂದು ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿನೂ ಸಹ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆಲ್ಲ ಒಂದು ಪ್ರಾಡಕ್ಟ್ಸ್ಗಳು ಬೇಕಿತ್ತು ಅಂತಂದರೆ ಫಸ್ಟು ಯೂಸ್ ಮಾಡಬೇಕು ಫ್ರೆಂಡ್ಸ್, ಆಮೇಲೆ ಇನ್ನೊಬ್ರಿಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಮ್ಮ ಒಂದು ಶಾಪಲ್ಲಿ ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ನಿಮ್ಗೆ ಬೇಕಿತ್ತು ಅಂತಂದರೆ ನೆಟ್ಟಲ್ಲಿ ನೀವು ಚೆಕ್ ಮಾಡ್ಬೋದು. ಶ್ರೀ ವೀರಭದ್ರೇಶ್ವರ RCM ವಂಡರ್ ವರ್ಲ್ಡ್ ಕ್ವಿಕ್ ಅಂತೇಳಿ ಇದೆ ಬೆಂಗಳೂರಲ್ಲಿ, ರಾಮೋತಿ ನಗರದಲ್ಲಿ. ಇದರದೇ ಆದಂಥ ಒಂದು ಆ್ಯಪ್ ಇದೆ ಫ್ರೆಂಡ್ಸ್. ಅದ್ರದ್ದು ಡೀಟೇಲ್ಸ್ ಏನಾದರೂ ಬೇಕಿತ್ತಂದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಯಾವ ರೀತಿ ಆರ್ಡ್ರನ್ನು ತೊಗೊಬೇಕು, ಯಾವ ರೀತಿ ಆರ್ಡ್ರ್ ಕೊಡಬೇಕು, ಯಾವ ರೀತಿ ನೀವು ಪ್ರಾಡಕ್ಟ್ಸ್ಗಳನ್ನು ಹೋಮ್ ಡೆಲಿವರಿ ಮಾಡ್ತೀರಾ, ಯಾವ ರೀತಿ ಕಳಿಸ್ತೀರಾ ಅಂತೇಳಿ ನೀವು ತಿಳ್ಕೊಬೇಕು ಅಂತಂದರೆ ನನಗೊಂದು ಕಮೆಂಟ್ ಮಾಡಿದರೆ ಅದರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಬನ್ನಿ, ಈ ಒಂದು ವೆಜಿಟೇರಿಯನ್ ಬೈಟ್ಸ್ ಯಾವ ರೀತಿ ಮಾಡಬೇಕು, ಏನು ಎತ್ತ, ಇದಕ್ಕೆಲ್ಲ ಏನೇನು ಸಾಮಾನುಗಳು ಬೇಕು ಅಂತೇಳಿ ಈಗ ನೋಡೋಣ ಫ್ರೆಂಡ್ಸ್, ಬನ್ನಿ. ನೋಡಿ, ನಮ್ಮ ಒಂದು RCM ಕಂಪ್ನಿಯಲ್ಲಿ ಸಿಗುವಂಥ ಒಂದು ಗುಡ್ ಡಾಟ್ ವೆಜಿಟೇರಿಯನ್ ಬೈಟ್ಸ್ ಅಂತೇಳಿ ಇದೆ. ಆವಾಗಲೇ ತೋರಿಸ್ದಂಗೆ ಹೈ ಪ್ರೋಟೀನ್ ಫ್ರೆಂಡ್ಸ್, ತುಂಬ ಒಳ್ಳೆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. RCMನಲ್ಲಿ ಸಿಗುವಂತಹ ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ರೆಡಿ ಮಾಡಿರುವಂಥದ್ದು RCM ಅಂತ ಹೇಳಿದ್ನಲ್ಲ ನೋಡಿ, ಈ ಥರ. ಆಮೇಲೆ ನಿಮಗೆ ಪ್ಯಾಕ್ನ ಓಪನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಈ ಒಂದು ಗುಡ್ ಡಾಟ್ ವೆಜಿಟೇರಿಯನ್ ಬೈಟ್ಸ್ಗೆ ಒಂದು ಪ್ಯಾಕೆಟ್ ಕರಿ ಪೇಸ್ಟು ಗುಡ್ ಡಾಟ್ ಅವರೇ ರೆಡಿ ಮಾಡಿರುವಂಥದ್ದು. ಇದು ಕರೆಕ್ಟ್ ಆಗುತ್ತೆ ನೋಡಿ. ಎಲ್ಲ ಥರದ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿರುವಂಥ ಒಂದು ಕರಿ ಪೇಸ್ಟು. ಇದು ಹೊಸ್ದಾಗಿ ಬಂದಿದೆ ಫ್ರೆಂಡ್ಸ್, ನನಗೆ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಮನೆಯವ್ರು ಹೇಳಿದರು ಹೊಸ್ದಾಗಿ ಬಂದಿದೆ ನೋಡು, ವೆಜಿಟೇರಿಯನ್ ಬೈಟ್ಸ್ಗೆ ಮಸಾಲ ರೆಡಿನೇ ಬಂದಿದೆ, ಅದನ್ನು ಬೇಕಾದರೆ ಆ್ಯಡ್ ಮಾಡು ಅಂತೇಳಿ ಹೇಳಿದರು. ಓಕೆ ಅಂತೇಳಿ ತೊಗೊಂಬಂದೆ. ನೋಡಿ, ವೆಜಿಟೇರಿಯನ್ ಬೈಟ್ಸ್ ಮಸಾಲ ನೋಡಿ, ಸಖತ್ತಾಗಿದೆ. ಯಾವುದೇ ಬೇರೆ ಥರದ ಎಕ್ಸ್ಟ್ರಾ ಮಸಾಲೆಗಳನ್ನೇ ಬೇಕಾಗಲ್ಲ ಫ್ರೆಂಡ್ಸ್, ಓಕೆನಾ. ನೋಡಿ, ವೆಜಿಟೇರಿಯನ್ ಬೈಟ್ಸ್ಗೆ ಈ ಥರದ್ದು ಪ್ರಾಡಕ್ಟ್ಸ್ ಇದ್ದರೆ ಸಾಕು, ಮಾಡ್ಬೋದು. ಬಟ್ ಎಕ್ಸ್ಟ್ರಾ ಟೇಸ್ಟಿಗೆ ಈ ಥರದ ಐಟಮ್ಸ್ಗಳನ್ನ ನಾವು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಭಾಳ ಜನ ಇರ್ತಾರಲ್ಲ, ಇದಿಷ್ಟೇ ಸಾಕಾಗಲ್ಲ, ಹಾಗಾಗಿ ಚಪಾತಿಗೆ ಅನ್ನಕ್ಕೆಲ್ಲ ಆಗಬೇಕಲ್ಲ, ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವೆಲ್ಲ ಎಕ್ಸ್ಟ್ರಾ ಹಾಕಿ ಒಂದು ಕರಿ ಪೇಸ್ಟ್ ಅಂತ ಏನು ಹೇಳ್ತೀವಿ, ಈ ಒಂದು ಕರಿ ಪೇಸ್ಟ್ ಹಾಕಿದ್ರೂ ಸಹ ಎಕ್ಸ್ಟ್ರಾ ಒಂದು ಪೇಸ್ಟು ಇದ್ದರೆ ಈಡಾಗುತ್ತೆ, ಎಲ್ರಿಗೂ ಸಾಕಾಗುತ್ತೆ. ಅದಕ್ಕೋಸ್ಕರ ಈ ಥರದ ಎಕ್ಸ್ಟ್ರಾ ಐಟಮ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಒಂದು 9 ರಿಂದ 10 ಗೋಡಂಬಿ ತೊಗೊಂಡಿದ್ದೀನಿ, 5 ರಿಂದ 6 ಮೆಣಸಿಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿಕಾಯಿ, ಅರ್ಧದಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಕರಿಬೇವು, ಹಸಿದಿದ್ದರೆ ಹಸಿದು ತೊಗೊಳ್ಳಿ, ಇಲ್ಲ ಒಣಗಿದ್ದಿದ್ರೆ ಒಣಗಿದ್ದು ತೊಗೊಳ್ಳಿ. ಆಮೇಲೆ ಉಳ್ಳಾಗಡ್ಡಿ, ಟೊಮಾಟೊ, ಅಷ್ಟೇ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ವೆಜಿಟೇರಿಯನ್ ಬೈಟ್ಸ್ ಅನ್ನು ರೆಡಿ ಮಾಡೋಣ.
ಎಕ್ಸ್ಟ್ರಾ ಬೇಕಿತ್ತು ಅಂತಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಇವೆಲ್ಲ ನಮ್ಮ ಒಂದು RCM ಕಂಪ್ನಿಯಲ್ಲಿ ಸಿಗುವಂಥ ಒಂದು ಮಸಾಲಾ ಪ್ರಾಡಕ್ಟ್ಸ್ಗಳು. ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟು, ನೆಕ್ಸ್ಟ್ ಹಲ್ದಿ ಪೌಡ್ರು, ಇದೆಲ್ಲ ನಮ್ಮ ಒಂದು RCM ಕಂಪ್ನಿಯಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ಸ್ಗಳು, ಹೆಲ್ದಿ ಪ್ರಾಡಕ್ಟ್ಸ್ಗಳು. ಒಟ್ಟಾರೆ ಇವುಗಳನ್ನು ನಾವು ಯೂಸ್ ಮಾಡಿ ಡಿಶಸ್ನ ರೆಡಿ ಮಾಡ್ಬೋದು. ಫಸ್ಟು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಕ್ಸ್ಟ್ರಾ ಗ್ರೇವಿಗೋಸ್ಕರ ಎಕ್ಸ್ಟ್ರಾ ರಸ ಥರ ಆಗಬೇಕಲ್ವಾ, ಹಾಗಾಗಿ ಎಕ್ಸ್ಟ್ರಾ ಪೇಸ್ಟ್ ಥರ ಆಗಬೇಕು ನಮಗೆ. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ. ಈ ಈರುಳ್ಳಿ, ಟೊಮಾಟ, ಆಮೇಲೆ ಇದು ಕೊಬ್ಬರಿ, ಇದೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ರೆಡಿ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ 2 ದೊಡ್ಡದು ಈರುಳ್ಳಿ ತೊಗೊಂಡಿದ್ದಲ್ಲ, ಅದನ್ನೀಗ ಹೆಚ್ಚು ನೀರಿನಲ್ಲಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಘಾಟ ಇದ್ದಾವೆ ಫ್ರೆಂಡ್ಸ್, ಭಾಳ ಘಾಟ ಇದ್ದಾವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿಟ್ಟು ಒಂದು ಸ್ವಲ್ಪ ಘಾಟ ಹೋಗುತ್ತೆ. ನೀರನ್ನ ಹಾಕಿಡ್ತಾ ಇದ್ದೀನಿ. ಈಗ ನೋಡಿ, ನೀರನ್ನ ಹಾಕಿಟ್ಟಿದ್ದೀನಿ, ಸ್ವಲ್ಪ ಘಾಟ ಹೋಗಲಿ. ಈಗ ಟಮಾಟನ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಟೊಮಾಟೊ ತೋರಿಸಿದ್ನಲ್ಲ, ಈಗ ಹೆಚ್ಚಿ ಸಣ್ಣಾಗಿ ಹೆಚ್ಚಿ ನೋಡಿ. ಆವಾಗಲೇ ಕಡೆ ನೀರು ಬಂದ್ಬಿಡ್ತು, ಎಷ್ಟು ಬೇಗ ಇದಾಗುತ್ತೆ ಫ್ರೆಂಡ್ಸ್. ಫುಲ್ ಘಾಟ ಇದೆ. ಸಣ್ಣದಾಗಿ ಹೆಚ್ಕೊಂಡ್ಬಿಡೋಣ, ಓಕೆನಾ. ಸಣ್ಣಗೆ ಹೆಚ್ಚಿದ್ರೆ ಚೆನ್ನಾಗಿ. ಈರುಳ್ಳಿ ಹೆಚ್ಚುತ್ತಾ ಅದು ಕಣ್ಣಿ ಖಾಲಿ. ಈಗ ಸಂಡೆ ಬೇರೆ, ಮಕ್ಕಳು ಬೆಳಕು ಬರ್ತಾ ಇರ್ತಾರೆ, ಹಬ್ಬ ಹಾಗೆ ಹಬ್ಬ ಹಿಂಗೆ ಅಂತ. ಏನು ಮಾಡೋದು, ಸಂಡೆ ಅಲ್ವಾ, ಪಾಪ ಮಕ್ಕಳು ಅದು ಹೇಳ್ಕೊಂಡು ಬರ್ತಾ ಇರ್ತಾರೆ. ಕೇಳ್ತಾ ಇರ್ತೀನಿ, ಬರಬೇಡ್ರಿ ವೀಡಿಯೋ ಮಾಡಬೇಕಂತ ಅಂತ ಫ್ರೆಂಡ್ಸ್. ಯಾಕಂದರೆ ಸಣ್ಣ ಮಕ್ಕಳನ್ನ ಜಾಸ್ತಿ ತೋರಿಸೋಂಗಿಲ್ಲ, ವೀಡಿಯೋಸ್ಗಳಲ್ಲಾಯಿತು ಲೈವ್ಗಳಲ್ಲಾಯಿತು ಜಾಸ್ತಿ ತೋರಿಸ್ಬಾರ್ದು. ಹಾಗಾಗಿ ಹೇಳ್ತಾ ಇರ್ತೀನಿ, ಹ್ಞೂ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಪಾಪ ನೀರು ಕುಡಿಯೋಕ್ಕೆ ಅದು ಏನಾದರೂ ಬೇಕಂತ ಬರ್ತಾ ಇರ್ತಾರೆ ಪಾಪ. ನೋಡಿ, ಈರುಳ್ಳಿ ನೀರಲ್ಲಿ ಹಾಕಿದ್ದಲ್ಲ ಫ್ರೆಂಡ್ಸ್, ಸ್ವಲ್ಪ ಘಾಟ್ ಕಡಿಮೆ ಆಯಿತು. ಈಗ ಸಿಪ್ಪಿ ಎಲ್ಲ ಸುಲಿದು 2-3 ಸಲ ತೊಳೆದಿದ್ದೀನಿ ಫ್ರೆಂಡ್ಸ್. 2-3 ಸಲ ತೊಳೆದು ನಿಮ್ಗೆ ಎಷ್ಟು ಸಣ್ಣ ಬರುತ್ತೆ ಹಂಗೆ ಸಣ್ಣ ಹೆಚ್ಕೊಳ್ಳಿ. ಇಲ್ಲ ಬೇಡ ಪರವಾಗಿಲ್ಲ, ಅದು ಮೀಡಿಯಮ್ ಆಗಿ. ನಾನು ಸಣ್ಣದಾಗಿ ಹೆಚ್ಚಿದ್ದೀನಿ ಅದರಲ್ಲಿ, ಹಾಗಾಗಿ ಒಂದು ಸ್ವಲ್ಪ ಸಣ್ಣದಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ, ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸಣ್ಣದಾಗಿನೇ ಹೆಚ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಅನಿಸುತ್ತೆ ಅದು ತಿನ್ನೋಕ್ಕೂ. ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಚ್ತಾ ಇದ್ದೀನಿ. ನೋಡಿ, ನೀರಲ್ಲಿ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಘಾಟ್ ಕಡಿಮೆ ಆಯಿತು. 2-3 ಸಲ ತೊಳೆದ್ಬಿಟ್ನಲ್ಲ, ಸ್ವಲ್ಪ ಘಾಟೆಲ್ಲ ಕಡಿಮೆ ಆಯಿತು ನೋಡಿ ಅಲ್ಲ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು. RCM ಬಜಾರ್ ಅಂತ ಇರುತ್ತೆ, RCM ಪಿಕಪ್ ಸೆಂಟರ್ ಅಂತ ಇರುತ್ತೆ, RCM ವಂಡರ್ ವರ್ಲ್ಡ್ ಕ್ವಿಕ್ ಅಂತ ಇರುತ್ತೆ. ನೀವು ಅದನ್ನು ಚೆಕ್ ಮಾಡಿ ಅಲ್ಲಿ ಹೋಗಿ ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡ್ಬೋದು. ಇಲ್ಲ ನಾವು ಒನ್ ಟೈಮ್ ನಿಮ್ಮ ಶಾಪ್ನ ಭೇಟಿಯಾಗಿ, ನಿಮ್ಮ ಶಾಪಿಗೆ ಬಂದು ಭೇಟಿಯಾಗಿ ಇನ್ಫಾರ್ಮೇಷನ್ಸ್ನೆಲ್ಲ ತಿಳ್ಕೊಂಡು ನಿಮ್ಮದು ಶಾಪಲ್ಲಿ ತೊಗೋತೀವಿ ಫಸ್ಟು ಅಂದವರು ಧಾರಾಳವಾಗಿ ಬರ್ಬೋದು, ಆರಾಮಾಗಿ ಬರ್ಬೋದು. ಬೆಂಗಳೂರಿಗೆ ಬಂದರೆ ನಮ್ಮ ಒಂದು ಅಡ್ರೆಸ್ನ ಚೆಕ್ ಮಾಡ್ಕೊಳ್ಳಿ, ನೆಟ್ಟಲ್ಲಿ ಹುಡುಕಿ. ಹೇಳಿದ್ನಲ್ಲ ಆವಾಗಲೇ, ಶ್ರೀ ವೀರಭದ್ರೇಶ್ವರ RCM ವಂಡರ್ ವರ್ಲ್ಡ್ ಕ್ವಿಕ್ ಅಂತೇಳಿ ಬೆಂಗಳೂರಲ್ಲಿ ರಾಮೂರ್ತಿ ನಗರದಲ್ಲಿ ಇದೆ. ನೀವು ಅಡ್ರೆಸ್ಸು, ಆಮೇಲೆ ನಮ್ಮ ಮನೆಯವ್ರ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಕಾಲ್ ಮಾಡಿ ಅಡ್ರೆಸ್ನ ತಿಳ್ಕೊಬೋದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಅಂದಂಗೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೇಕು. ಎಲ್ಲೆಲ್ಲೋ ದುಡ್ಡನ್ನು ಯಾರಿಗೋಸ್ಕರನೇ ಖರ್ಚು ಮಾಡ್ತಾ ಇರ್ತೀವಿ. ಈಗ ಒಳ್ಳೆ ಪ್ರಾಡಕ್ಟ್ಸ್ಗಳಿಗೋಸ್ಕರ ಖರ್ಚು ಮಾಡೋಣ, ಓಕೆನಾ. ನಮ್ಮ ಒಂದು ಇಂಡಿಯಾದಲ್ಲೇ ರೆಡಿ ಆಗುವಂಥ ಒಂದು ಪ್ರಾಡಕ್ಟ್ಸ್ಗಳಿಲ್ಲ. ನಾವು ಇಂಡಿಯಾದಲ್ಲೇ ಇದ್ದು ಈ ಥರದ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಲ್ಲ ಅಂದರೆ ಹೀಗೆ ಅಲ್ವಾ. ಇದರಲ್ಲಿ ಯಾವ ಥರದ ಎಲ್ಲ ಥರದ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಬಟ್ ಯಾವ ಸಿಗಲ್ಲ ನಾವು ಬೇರೆ ಕಡೆ ಖರೀದಿ ಮಾಡ್ಬೋದು ಒಳ್ಳೆ ಥರದ ಪ್ರಾಡಕ್ಟ್ಸ್ಗಳನ್ನ ಅಲ್ವಾ. ಏನು ಗೊತ್ತಾ ಫ್ರೆಂಡ್ಸ್, ಈ ಒಂದು ಕಂಪ್ನಿಯಿಂದ ನಮಗೆ ಕೆಲಸನೂ ಸಹ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಾರಿ ನಿಂತಾಗ ಸಾಗಲೇಬೇಕು ಅಂತ. ಕೆಲಸ ಇಲ್ಲ ಅನ್ನೋರು ನಮ್ಮ ಒಂದು ಕಂಪ್ನಿಗೆ ಬಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ನಿಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕೆಲಸನ ಮಾಡ್ಬೋದು. ಇದರಲ್ಲಿ ದುಡ್ಡನ್ನು ಸಹ ಮಾಡ್ಬೋದು, ಕೆಲಸನೂ ಮಾಡ್ಬೋದು, ಆರೋಗ್ಯನೂ ಸಹ ತಗೋಬೋದು. ಅದೇ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿನೂ ಸಹ ಸುಧಾರಿಸ್ಕೊಬೋದು. ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಅರ್ನ್ ಮಾಡ್ಬೋದು ಅಲ್ವಾ. ಇದ್ರ ಬಗ್ಗೆ ಮೊದಲು ತಿಳ್ಕೊಬೇಕು, ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು ಅಲ್ವಾ ಫ್ರೆಂಡ್ಸ್. ನಮಗೂ ಗೊತ್ತಿರಲಿಲ್ಲ, ಆಮೇಲೆ ನಮ್ಮನ್ನೆಲ್ಲ ತಿಳಿತಾ ಹೋಯಿತು.
ಅವಾಗಿಂದ ಬಿಟ್ಟಿಲ್ಲ. ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಇದುವರೆಗೂ ಬಿಟ್ಟಿಲ್ಲ. ಒಂದು 15 ವರ್ಷ ಆಯಿತು ಫ್ರೆಂಡ್ಸ್ ನಾವು ಯೂಸ್ ಮಾಡೋಕ್ಕಂತೂ. ಒಳ್ಳೆ ಪ್ರಾಡಕ್ಟ್ಸು ನೋಡಿ ಫ್ರೆಂಡ್ಸ್. ಈಗ ಆಯಿತು, 2 ಈರುಳ್ಳಿ 2 ಟೊಮೊಟೊ ಹೆಚ್ಚಿದಾಯಿತು. ಈಗ ಇವುಗಳನ್ನೆಲ್ಲ ಪೀಸ್ ಮಾಡಿ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕಬೇಕು. ಈಗ ಅದನ್ನು ರೆಡಿ ಮಾಡೋಣ. ಈರುಳ್ಳಿ, ಟೊಮೆಟೊ ಮತ್ತು ಗೋಡಂಬಿ ಮತ್ತು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹಾಕಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸು. ಈಗ ಅವಾಗಲೇ ತೋರಿಸಿದಲ್ಲ ಫ್ರೆಂಡ್ಸ್, ಎಲ್ಲವೂ ಹೆಚ್ಚಿಟ್ಕೊಂಡಿದ್ದಾಗಿದೆ. ಈಗ ಒಂದೊಂದಾಗಿ ಹಾಕಿ ಅದನ್ನೆಲ್ಲ ಬೇಯಿಸ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಈಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬೇಕಾಗುತ್ತೆ. ಈಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ನ ಹಚ್ಚಿ ಒಂದು ಸ್ವಲ್ಪ ಎಣ್ಣೆನ ಹಾಕೋಣ. ಒಂದು 2-3 ಚಮಚ ಎಣ್ಣೆ ಹಾಕೋಣ ಫ್ರೆಂಡ್ಸ್. ಫಸ್ಟು ಈರುಳ್ಳಿ ಹಾಕೋಣ. ಈಗ 2 ಈರುಳ್ಳಿ 2 ಟೊಮೊಟೊ ಹೆಚ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಹಾಗಾಗಿ ಅರ್ಧ ಈರುಳ್ಳಿನ ಇದಕ್ಕೆ ಹಾಕೋಣ. ಪೇಸ್ಟಿಂಗ್ ಮಾಡ್ಬೇಕಂತ ಹೇಳಿದ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಪೇಸ್ಟಿಗೆ ಅರ್ಧ ಈರುಳ್ಳಿ ಹಾಕೋಣ. ಸ್ವಲ್ಪ ಎಣ್ಣೆ ಕಾದಿದೆ, ಅರ್ಧ ಹಾಕೋಣ. ಇದಕ್ಕೆ ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಆಗಿದೆ, ಅವಾಗಲೇ ಬೆಂದಿದೆ ಈರುಳ್ಳಿ ನೋಡಿ. ಇಷ್ಟ ಆದರೆ ಸಾಕು. ಅದು 3-4 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಅವಾಗಲೇ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ 4-5 ನಿಮಿಷ ಬೇಯಿಸಿದ್ರೆ ಸಾಕು. ಇಷ್ಟು ಈಗ ಈರುಳ್ಳಿ ಬೆಂದಿದ್ದಾಗಿದೆ. ಈಗ ನೆಕ್ಸ್ಟು ಅರ್ಧ ಟೊಮಟೊನ ಹಾಕೊಳ್ಳೋಣ ಫ್ರೆಂಡ್ಸ್. ಇದೀಗ ಬೇಯಿಸೋಣ. ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಮೆಣಸಿನಕಾಯಿನ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಸಹ ಬೆಂದಾಗಿದೆ, ಟೊಮಟೊನ ಸಹ. ಇದಕ್ಕೆ ಮೆಣಸಿನಕಾಯಿ ಹಾಕೊಳ್ಳೋಣ. 5-6 ಮೆಣಸಿನಕಾಯಿ ಅಂತ ಹೇಳಿದ್ನಲ್ಲ, ಮೆಣಸಿನಕಾಯಿನ ಹಾಕೋಣ. ಎಲ್ಲನೂ ಅಷ್ಟೇ ಫ್ರೆಂಡ್ಸ್, ಒಂದು 3-5 ನಿಮಿಷ ಎಲ್ಲವನ್ನೂ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ರುಚಿ ಆಗ್ಬಿಡುತ್ತೆ ಬೇಗ ಅಲ್ವಾ? ಚೆನ್ನಾಗಿ ಬೆಂತಾನೆ ರುಚಿ ಅನಿಸುತ್ತೆ, ಇಲ್ಲಾಂದರೆ ಚಲೋ ಅನಿಸಲ್ಲ. ಅದಕ್ಕೋಸ್ಕರ ಮೆಣಸಿನಕಾಯಿ ಎಲ್ಲ ಬೆಂದಿದ್ದಾಗಿದೆ ಫ್ರೆಂಡ್ಸ್. ಈಗ ಗೋಡಂಬಿನ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನ ಅಷ್ಟೇ ಒಂದು ಸ್ವಲ್ಪ ಒಂದು 3-4 ನಿಮಿಷ ಅಷ್ಟೇ, 3 ನಿಮಿಷ ಅಷ್ಟೇ ಸಾಕು. ಇದೆಲ್ಲ ಕರಿಬೇವು ಕೊತ್ತಂಬರಿ ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ಹಾಕೋಣ. ಎಲ್ಲ ಹಾಕಿದ್ಮೇಲೆ ಎಲ್ಲ ಬೆಂದಾದ್ಮೇಲೆ ಸಾಕು. ಕೊತ್ತಂಬರಿ ಕರಿಬೇವು ಅಷ್ಟು ಬೆಂದಿದ್ದು. ಈಗ ಆಫ್ ಮಾಡ್ಕೊಂಡ್ಬಿಡೋಣ. ಕೊಬ್ಬರಿ ಬೇಗ ಸಣ್ಣ ಆಗಲ್ಲ, ಅದಕ್ಕೋಸ್ಕರ ಈಗ ಕೊಬ್ಬರಿನ ಅದೇನು ಬೇಯಿಸೋದು ಬೇಡ. ಕೊಬ್ಬರಿನ ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಬೇಕಾದರೆ ಕೊಬ್ಬರಿನೂ ಅದ್ರಾಗೆ ಹಾಕೊಂಡು ಇದು ಮಾಡ್ಬೋದು, ಬಟ್ ಬೇಡ. ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸಿದ್ವಲ್ಲ, ಅದರಲ್ಲೇ ಹಾಕೊಂಡು ಒಂದು ಸ್ವಲ್ಪ ಇದು ಮಾಡ್ಕೊಬೋದು, ಬಿಸಿ ಮಾಡ್ಕೊಬೋದು. ಬೇಡ ಅನಿಸ್ತು, ಹಾಗಾಗಿ ಮಿಕ್ಸಿ ಹಾಕ್ತಾ ಇದ್ದೀನಿ ಕೊಬ್ಬರಿನ. ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಸಣ್ಣ ಆಗಿದೆ ಫ್ರೆಂಡ್ಸ್, ಸಾಕು. ಓಕೆ, ಈರುಳ್ಳಿ ಇದೆಲ್ಲ ಬೇಯಿಸ್ಕೊಂಡಿರ್ತವ, ಈರುಳ್ಳಿ ಅದನ್ನು ಹಾಕಿ ಮಿಕ್ಸಿಗೆ ಹಾಕೋಣ. ಕೊಬ್ಬರಿ ಎಲ್ಲ ಮಿಕ್ಸಿಗೆ ಆಯಿತು ಫ್ರೆಂಡ್ಸ್. ಈಗ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ಹಂಗೆ ಮಿಕ್ಸಿಗೆ ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕೋಣ ಬೇಕಾದ್ರೆ. ಓಕೆನಾ? ಅದು ಮಿಕ್ಸಿಗೆ ಆಗಿದೆ ಅಲ್ಲ ಫ್ರೆಂಡ್ಸ್. ಈಗ ನೋಡಿ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು, ಅಂದರೆ ಜುರುಜಿರು ಏನು ಬೇಕಾಗಲ್ಲ, ಇನ್ನು ಸಣ್ಣ ಆಗಬೇಕು ಅಲ್ಲ. ಸ್ವಲ್ಪ ನೀರು ಹಾಕಿದ್ರೆ ಬೇಗ ಸಣ್ಣ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಎಷ್ಟು ಸಣ್ಣ ಆಗಬೇಕು ಗ್ರೇವಿಗಲ್ವಾ, ಆಗಿರ್ಬೇಕು ನೋಡಿ. ಈ ಥರ ಸಣ್ಣ ಆಗಿದೆ. ಈಗ ಪೇಸ್ಟ್ ರೆಡಿ ಆಯಿತು. ಇನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರೋಣ. ಗ್ರೇವಿಗೆ ಏನೆಲ್ಲ ಬೇಕು, ಪೇಸ್ಟ್ ಥರ ಬೇಕು ಅಂತ ಹೇಳಿದ್ನಲ್ವ, ಆ ಒಂದು ಪಲ್ಯಕ್ಕೆ ವೆಜಿಟೇರಿಯನ್ ಬೈಟ್ಸ್ಗೆ ಏನೆಲ್ಲ ಒಂದು ಪೇಸ್ಟ್ ಥರ ರೆಡಿ ಮಾಡಬೇಕು ಅದೆಲ್ಲ ನಿಮಗೆ ಹೇಳಿಕೊಂತ ಪೇಸ್ಟ್ನೆಲ್ಲ ರೆಡಿ ಆಯಿತು. ಈಗ ಪಲ್ಯನ ಸ್ಟಾರ್ಟ್ ಮಾಡೋಣ. ಇಟ್ಟು ಸ್ಟವ್ನ ಹಚ್ಕೊಳ್ಳೋಣ. ಓಕೆನಾ? ಇದಕ್ಕೂ ಸಹ 2-3 ಚಮಚ ಎಣ್ಣೆ ಹಾಕೋಣ. ಸಾಕು ಎಣ್ಣೆ. ಸಾಸಿವೆ ಜೀರಿಗೆ ಹಾಕೋಣ. ಅದು ಚಟ್ಪಟ ಆದಮೇಲೆ ಕೊತ್ತಂಬರಿ ಕರಿಬೇವನ್ನು ಹಾಕೋಣ.
ಚಟ್ಪಟ ಅಂತ ಇದೆ. ಕೊತ್ತಂಬರಿ ಕರಿಬೇವು ಹಾಕೋಣ. ನೆಕ್ಸ್ಟು ಅರ್ಧ ಮಿಕ್ಸಿ ಹಾಕಿದ್ವಿ, ಅರ್ಧ ಉಳಿಸಿದ್ವಲ್ಲ ಈರುಳ್ಳಿನ ಅದ್ರ ಟೇಸ್ಟಿಗಂತ ರೆಡಿ ಮಾಡಿದ್ವಲ್ಲ ಫ್ರೆಂಡ್ಸ್ ಈರುಳ್ಳಿನ ಅದಕ್ಕೆ ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಈ ಪಲ್ಯಕ್ಕೆ ಸ್ವಲ್ಪ ಕೆಂಪಗಾಗಿ ಈರುಳ್ಳಿ ಬೆಂದಿದೆ ಫ್ರೆಂಡ್ಸ್. ಈಗ ಒಳಗಡೆ ಬೆಂದಾಯಿತು. ಈಗ ಟೊಮಟೊ ಹಾಕ್ತೀವಿ. ಇದಿಷ್ಟು ಸಾಕು ಫ್ರೆಂಡ್ಸ್. ಇದು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದು ಪೇಸ್ಟ್ ರೆಡಿ ಮಾಡಿದ್ನಲ್ವಾ, ಈ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಅದೆಲ್ಲ ಹಾಕ್ಕೊಳ್ಳೋಣ. ಈಗ ಕರಿ ಪೇಸ್ಟ್ ನೋಡಿ ಫ್ರೆಂಡ್ಸ್. ಈಗ ವೆಜಿಟೇರಿಯನ್ ಬೈಟ್ ಮಸಾಲ ಅಂತ ಹೇಳಿದ್ನಲ್ಲ, ಈಗ ಅದನ್ನು ಕಟ್ ಮಾಡಿ ಹಾಕೋಣ. ಓಕೆನಾ? ಇದನ್ನು ಸಹ ಅಷ್ಟೇ ಫ್ರೆಂಡ್ಸ್, ಒಂದು ಪ್ಯಾಕೆಟ್ ಹಾಕ್ಬಿಡೋಣ. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಬೈಟ್ ಮಸಾಲ, ಆಮೇಲೆ ಈರುಳ್ಳಿ ಟೊಮೊಟೊ ಅದೆಲ್ಲ ಮಿಕ್ಸಿಗೆ ಹಾಕಿ, ಆಮೇಲೆ ಕರಿ ಪೇಸ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದನ್ನ ಇದಕ್ಕೆ ಹಾಕಿ ಬೇಯಿಸಿ ಕುದಿಸ್ಬೇಕು. ಸ್ವಲ್ಪ ನೀರು ಹಾಕಿ ಇದು ಮಾಡೋಣ ಫ್ರೆಂಡ್ಸ್. ಈಗ ಸ್ವಲ್ಪ ನೀರು ಹಾಕೋಣ. ಅರ್ಧ ಗ್ಲಾಸ್ ನೀರು ಹಾಕೋಣ. ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್. ಈಗ ಆಗಲೇ ಹೇಳ್ದಂಗೆ ವೆಜಿಟೇರಿಯನ್ ಬೈಟ್ಸ್ ಇದನ್ನು ಈಗ ದೊಡ್ಡದಾಗಿರುತ್ತೆ, ಬಟ್ ಅದನ್ನು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ನೋಡಿ ಇದನ್ನ ಕಟ್ ಮಾಡಿದೆ. ನಾವು ನಾನ್ ವೆಜ್ ಅಲ್ಲ ಫ್ರೆಂಡ್ಸ್, ವೆಜ್ಜು. ಫಸ್ಟ್ ಟೈಮ್ ಇದನ್ನು ತಿನ್ನಬೇಕಾದ್ರೆ ಅಯ್ಯಪ್ಪ ಏನಪ್ಪ ಇದು ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಆಮೇಲೆ 2 ಸಲ ತಿಂದು ನೋಡಿದ್ವಲ್ವ, ಇದು ರುಚಿಯಾಗಿ ಬಂತು, ರುಚಿಯಾಗಿ ಇತ್ತು, ತಿನ್ನಬೇಕು ಅಂತ ಅನಿಸ್ತು. ನೋಡಿ ಈ ಥರ ಇರುತ್ತೆ. ಇದು ನಾನ್ ವೆಜ್ ಅಲ್ಲ ಫ್ರೆಂಡ್ಸ್, ಸೋಯಾದಿಂದ ಮಾಡಿರುವಂಥದ್ದು. ಫುಲ್ಲು ಪ್ರೋಟೀನ್. ಯಾರೆಲ್ಲ ನಾನ್ ವೆಜ್ ಬಿಡಬೇಕಂತ ಅಂದ್ಕೊಂಡಿದ್ದೀರಾ, ಬೇಗ ಜಲ್ದಿ ಬಿಡೋಕ್ಕಾಗಲ್ಲ. ಬಟ್ ಈ ಥರ ರಿಪ್ಲೇಸ್ಮೆಂಟ್ ಆಗಿ ನೀವು ಇದನ್ನು ತಗೊಬೋದು. ಓಕೆನಾ? ರುಚಿ ಇರುತ್ತೆ ಫ್ರೆಂಡ್ಸ್, ಭಾಳ ರುಚಿ ಇರುತ್ತೆ. ಈ ಥರ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಹೆಚ್ಕೊಳ್ಳೋಣ. ಈ ಪನ್ನೀರ್ ಹೆಚ್ಕೊತೀರಲ್ಲ ಫ್ರೆಂಡ್ಸ್, ಆ ಥರ ದೊಡ್ಡದು ಬೇಡ, ರುಚಿ ಆಗಲ್ಲ. ಮಕ್ಕಳು ಸಹ ಇಷ್ಟಪಡಲ್ಲ. ಅದಕ್ಕೋಸ್ಕರ ಸಣ್ಣ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ಕೈಲೇನೂ ಮಾಡ್ಬೋದು, ಬಟ್ ಚಾಕುಲೂ ಮಾಡ್ಬೋದು. ಇಲ್ಲಿ ನಮ್ಮ ಮನೆಯವ್ರೇನೋ ಹೇಳ್ತಾರೆ ಫ್ರೆಂಡ್ಸ್, ಕೇಳೋಣ ಬನ್ನಿ. ಗುಡ್ ಡಾಟ್ ವೆಜಿಟೇರಿಯನ್ ಬೈಟ್ ಇದು ಚಿಕನ್ ಮಟನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಥರ ಸಣ್ಣ ಪೀಸಸ್ಗಳನ್ನ ಮಾಡಿ ಆಮೇಲೆ ಅದು ಕುದಿತಾ ಇರುತ್ತಲ್ಲ ಫ್ರೆಂಡ್ಸ್, ಅದು ಗ್ರೇವಿ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಇವನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ನಮ್ಮ ವೆಜಿಟೇರಿಯನ್ ಬೈಟ್ ಸಬ್ಜಿ ರೆಡಿ. ಚಪಾತಿ ಜೊತೆ, ಅನ್ನದ ಜೊತೆ, ಪೂರಿ ಜೊತೆ ಹೆಂಗಿರುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಚಪಾತಿ ಮತ್ತು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ, ಭಾಳ ರುಚಿಯಾಗಿರುತ್ತೆ. ಸ್ವಲ್ಪ ಖಾರ ಅದೆಲ್ಲ ನೋಡಿಕೊಂಡು ಹಾಕಬೇಕಾಗತ್ತೆ. ಬಟ್ ಈ ಒಂದು ಪ್ಯಾಕೆಟ್ ವೆಜಿಟೇರಿಯನ್ ಬೈಟ್ಸ್ಗೆ ಒಂದು ಪ್ಯಾಕೆಟ್ ಕರಿ ಪೇಸ್ಟು, ಆಮೇಲೆ ಅದ್ರ ಮಸಾಲ ಹಾಕಿದ್ದೀನಿ. ನೋಡೋಣ ಫ್ರೆಂಡ್ಸ್, ಇವತ್ತು ಒಂದು ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ, ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಈ ಒಂದು ಗ್ರೇವಿ ಕುದ್ದಿದ್ದಾಗಿದೆ. ಈಗ ವೆಜಿಟೇರಿಯನ್ ಬೈಟ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ, ಈಗ ಅದನ್ನು ಹಾಕಿ ಒಂದು 5 ನಿಮಿಷ ಕುದಿಸೋಣ, ಒಂದು 5-10 ನಿಮಿಷ. ಸರಿನಾ? ಸ್ವಲ್ಪ ಒತ್ತೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್, ಹಾಳ ಅಂಟ್ಕೊತೈತಿ. 3-4 ಸಲ ಈ ಥರ ಕಲಿಸಿ
ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಆಯಿತು, ಮಕ್ಕಳಿಗೆ ತೋರಿಸಿದೆ, ಚೆನ್ನಾಗಿದೆ ಅಂತ ಹೇಳಿದರು. ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನಿಸುತ್ತಮ್ಮ, ಮೇಲೆ ಬೇಕಾದರೆ ಹಾಕೊಬೋದು ಅಂತ ಹೇಳಿದರು. ಹಾಗಾಗಿ ಈಗ ಇದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಕುದ್ದೇ ಆಗೈತಿ ಆವಾಗಲೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಒಂದು 10 ನಿಮಿಷ ಆ ಒಂದು ವೆಜಿಟೇರಿಯನ್ ಬೈಟ್ಸ್ ಹಾಕಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ರೆ ಸ್ಟವ್ನ ಈ ಒಂದು ವೆಜಿಟೇರಿಯನ್ ಬೈಟ್ ಸಬ್ಜಿ ರೆಡಿ ಆಗುತ್ತೆ. ಇನ್ನು ಚಪಾತಿ ಒಂದು ಮಾಡೋದು ಫ್ರೆಂಡ್ಸ್. ಓಕೆನಾ, ಈಗ ಇದನ್ನು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್. ಈಗ ವೆಜಿಟೇರಿಯನ್ ಬೈಟ್ಸ್ ರೆಡಿ ಆಯಿತು. ಚಪಾತಿ ಒಂದು ಮಾಡೋದೊಂದು ಅನ್ನನೂ ಆಗಿದೆ. ಚಪಾತಿ ಕಲಿಸ್ತೀವಲ್ಲ ಫ್ರೆಂಡ್ಸ್. ಸ್ವಲ್ಪ ದೊಡ್ಡದಾಗಿದೆ ಫ್ರೆಂಡ್ಸ್, ಸ್ಕಿಪ್ ಮಾಡಿದ್ರೆ ನೋಡಿ. ಓಕೆನಾ, ನೋಡಿ ಫ್ರೆಂಡ್ಸ್, ಈ ಥರದ್ದು ಪ್ಲೇಟ್ಸ್ ಹೊಸದು ತೆಗಿಯಮ್ಮ ಅಂತೇಳಿ ಹೇಳಿದ್ಲು ನನ್ನ ಮಗಳು. ಹಾಗಾಗಿ ಹೊಸದಾಗಿ ಪ್ಲೇಟ್ಸು ಮತ್ತು ಬಟ್ಲ ತೆಗ್ದಿದ್ದೆ ಫ್ರೆಂಡ್ಸ್. ಅದರಲ್ಲೇ ಊಟ ಮಾಡಿಕೊಂಡ್ರೆ ಎಲ್ಲರೂ. ನಾನು ಸಹ ಅದರಲ್ಲಿ ಊಟ ಮಾಡಿದೆ. ತುಂಬ ಖುಷಿಯಾಯಿತು. ಮಕ್ಕಳು ಮಾತ್ರ ತುಂಬ ಖುಷಿಪಟ್ಟರು, ಇಷ್ಟಪಟ್ಟರು ವೆಜಿಟೇರಿಯನ್ ಬೈಟ್ಸ್ನ. ಸಣ್ಣ ಮಕ್ಕಳಿಗೆ ಒಂದು ಸ್ವಲ್ಪ ಖಾರ ಗೀರ ಕಡಿಮೆ ಮಾಡಿ, ಒಂದು ಸ್ವಲ್ಪ ಮಸಾಲೆ ಗಿಸಾಲೆ ಕಡಿಮೆ ಹಾಕಿ ಮಾಡಿದರೆ ತುಂಬ ಖುಷಿ ಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಅದರಂಗೆ ಆಗಿತ್ತು ವೆಜಿಟೇರಿಯನ್ ಬೈಟ್ಸು. ತುಂಬ ಎಲ್ಲರೂ ಇಷ್ಟಪಟ್ಟು ತಿಂದರು. ನಮ್ಮ ಮನೆಯವರಾಯಿತು, ನಾನಾಯಿತು, ನನ್ನ ಮಕ್ಕಳಾಯಿತು, ತುಂಬ ಖುಷಿಯಿಂದ ಅವತ್ತಿನ ಒಂದು ದಿನವನ್ನು ಎಂಜಾಯ್ ಮಾಡಿದ್ವಿ. ಇದು ಸಂಡೇ ಮಾಡಿದ್ವಿ ಫ್ರೆಂಡ್ಸ್ ವೆಜಿಟೇರಿಯನ್ ಬೈಟ್ಸ್ನ. ಬಟ್ ಅವತ್ತು ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಏನು ಅಂದ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಲಂಚ್ ತಾಲಿ ರೆಡಿ ಮಾಡ್ತಾ ಇದ್ದೀನಿ. ಈಗ ಎಲ್ರಿಗೂ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಓಕೆನಾ, ಆಮೇಲೆ ನಮ್ಮ ಮನೆಯವರು ತಿಂತಾಯಿದ್ರು ಫ್ರೆಂಡ್ಸ್. ನನ್ನ ಮಗಳು ಕೇಳ್ತಾ ಇದ್ದೆ ಹಿಂಗಾಗಿದೆ ಅಪ್ಪಾಜಿ ಅಂತೇಳಿ ಹೇಳ್ತಾ ಇದ್ದರು. ಕೇಳ್ತಾ ಇರಬೇಕಾದ್ರೆ ಟಿ ವಿ ಸೌಂಡ್ ಬಂದಿತ್ತು ಫ್ರೆಂಡ್ಸ್, ಹಾಗಾಗಿ ಮ್ಯೂಟ್ ಮಾಡಿದ್ದಾರೆ. ಹಾಗೆ ಕೇಳಿದ್ರು, ಸೂಪರ್ ಆಗಿದೆ ಅಮ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅನಘ ಮತ್ತು ಶ್ರಾವ್ಯ ಚೆನ್ನಾಗೈತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಾರೆ, ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. RCM ಕಂಪ್ನಿಗೆ ಮತ್ತು ಗುಡ್ ಡಾಟ್ ಕಂಪ್ನಿಯವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಓಕೆನಾ, ಬೈ ಫ್ರೆಂಡ್ಸ್ ಎಲ್ರಿಗೂ.